ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಫಸ್ಟ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಮಂತ್ರಾಲಯದಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಅದೇ ಥರ ಪ್ಲ್ಯಾನ್ ಕೂಡ ಮಾಡಿಕೊಂಡು ಕಸಿನ್ಸ್ ಜೊತೆ ನಾನು ಹೊರಟೆ. ಪುತ್ತೂರಿಂದ ಮೈಸೂರಿಗೆ ಫ್ರೀ ಬಸ್ಸಲ್ಲಿ ಹೊರಟು ಅಲ್ಲಿಂದ ಟ್ರೈನಲ್ಲಿ ನಾವು ಬುಕ್ಕಿಂಗ್ ಮಾಡದೇ ಇರೋ ಕಾರಣಕ್ಕೆ ಜನರಲಲ್ಲಿ ಹೊರಟ್ವಿ. ನಮ್ಮ ಪುಣ್ಯಕ್ಕೆ ಸೀಟಂತೂ ಸಿಕ್ತು. ಹಾಗೆ ನನ್ನ ಮೈಸೂರು ಅಕ್ಕ ಮತ್ತು ಅಣ್ಣ ಅಲ್ಲಿ ಸಿಕ್ಕು ನಮಗೆ ಟ್ರೈನಲ್ಲಿ ಹೋಗೋ ಕಾರಣಕ್ಕೆ ಸ್ನ್ಯಾಕ್ಸು ಜ್ಯೂಸು ಎಲ್ಲ ತೆಗೆದುಕೊಟ್ರು. ಟ್ರೈನಲ್ಲಂತೂ ನಾವು ಫುಲ್ ಜಾಲಿ ಮಾಡ್ತಾ ಹೋದ್ವಿ. ಸೆಟ್ ಆಟ ಆಡಿಕೊಂಡು ಹೊಸ ಹೊಸ ಜನರ ಪರಿಚಯ ಆಗಿ ಅವರು ಕೂಡ ನಮ್ಮ ಜೊತೆ ಆಟಕ್ಕೆ ಜಾಯ್ನ್ ಆದರು. ಸರಿಯಾಗಿ 1:30ಗೆ ಟ್ರೈನ್ ಮಂತ್ರಾಲಯಕ್ಕೆ ರೀಚ್ ಆಯಿತು. ಆದರೆ ಅಲ್ಲಿ ಎಂತ ಗೊತ್ತಾ, ಅಲ್ಲಿ ಜೋರು ಮಳೆ ಬರ್ತಾ ಉಂಟು, ಗಾಳಿ ಕೂಡ ಬರ್ತಾ ಇದೆ. ಎಲ್ಲರೂ ಚಂಡಿ ಮುದ್ದೆ ಆಗಿದ್ದಾರೆ. ನಡುಗಿಕೊಂಡೆ ರೈಲ್ವೆ ಸ್ಟೇಷನ್ದ ಹೊರಗೆ ಬಂದು ಅಲ್ಲಿಂದ ಸರ್ವಿಸ್ ಆಟೋ ಸಿಕ್ಕಿದ್ರಲ್ಲಿ ಹೋಗಿ ಮಂತ್ರಾಲಯದ ಕಡೆ ಹೊರಟ್ವಿ. ಆಮೇಲೆ ಅಲ್ಲಿ ಆರಾಮ್ಸೆ ಯಾವುದೇ ಗಜಿಬಿಜಿ ಇಲ್ಲದೆ ರಾಯರ ದರ್ಶನ ಮಾಡಿಕೊಂಡು, ಸ್ಪೆಷಲ್ ಏನಂದರೆ ನನ್ನ ಮದುವೆ ಕಾರ್ಡು ರಾಯರ ಪಾದ ಸೇರಿ ಪೂಜೆ ಮಾಡಿಸೋ ಭಾಗ್ಯ ನಂದಾಗಿತ್ತು. ಅಲ್ಲೇ ಪರಿಮಳ ಪ್ರಸಾದ ಸೇವೆಯನ್ನು ಮಾಡಿ ಕೊನೆಗೆ ಅಲ್ಲಿಂದ ಹೊರಗೆ ಬರುವಾಗ ಎಲ್ಲರ ಮನಸ್ಸು ಕೂಡ ಹಗರಾಗಿತ್ತು, ಮನಸ್ಸಿಗೆ ಸಮಾಧಾನ ಕೂಡ ಇತ್ತು. ಹಾಗೆ ಟೈಮ್ ಇದೆ ಅಂದ್ಬಿಟ್ಟು ಅಲ್ಲೇ ಹತ್ರ ಇರೋ ರಾಯರ ವಿಶ್ರಾಂತಿ ತಗೋತಿದ್ದ ಜಾಗ, ಹನುಮಾನ್ ದೇವಸ್ಥಾನ, ಇನ್ನು ಎಲ್ಲ ಕಡೆ ಹೋಗಿ ದರ್ಶನ ಮಾಡಿಕೊಂಡು ಸಂಜೆ ಹೊತ್ತಿಗೆ ಬಳ್ಳಾರಿಗೆ ಬಸ್ಗೆ ಹೊರಟ್ವಿ. ಅಲ್ಲಿ ನಮ್ಮ ಕಸಿನ್ ಇರ್ತಾಳೆ ಅನ್ನೋ ಕಾರಣಕ್ಕೆ ಬಳ್ಳಾರಿಗೆ ಹೋಗಿ ಬಳ್ಳಾರಿಯಿಂದ 9 ಗಂಟೆಗೆ ಬಸ್ ಇತ್ತು ನಮಗೆ. ಅಲ್ಲೇ ಒಳ್ಳೊಳ್ಳೆ ಫುಡ್ಡು ರೆಸ್ಟೋರೆಂಟಿಗೆ ಹೋಗಿ ಫುಡ್ ಮಾಡಿದ್ವಿ. ಬಳ್ಳಾರಿಯ ಬೆಸ್ಟ್ ಐಸ್ ಕ್ರೀಮ್ಸ್ ತಿಂದ್ವಿ. ಲಾಸ್ಟ್ಗೆ 9 ಗಂಟೆಗೆ ಆ ಬಸ್ಸಲ್ಲಿ ಹತ್ತಿಬಿಟ್ಟು ಮಿಡ್ಲಲ್ಲಿ ಕಸಿನ್ ಕೂಡ ಸಿಕ್ಕಿದ್ಲು. ಅಲ್ಲಿಗೆ ನಮ್ಮ ಮಂತ್ರಾಲಯದ ಪ್ರಯಾಣ ಮುಕ್ತಾಯ ಆಗಿತ್ತು. ಮುಂದಿನ ವ್ಲಾಗ್ ಜೊತೆ ಸಿಗ್ತೀವಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.